ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವಾಗ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಎಲ್ಲರೂ ಸೇರಿಬಿಟ್ಟು ಲಾಲ್ಬಾಗ್ ಹೋಗ್ತಾಯಿದ್ದೀವಿ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಏನೋ ಮಾಡಿದ್ದಾರೆ ಡಿಫ್ರೆಂಟಾಗಿ, ಅದನ್ನು ನೋಡಬೇಕು ಅಂತ ಏನೋ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ದೀವಿ. ಪ್ಲ್ಯಾನ್ ಎಲ್ಲ ಹರ್ಷಬ್ರೋದು ಎಲ್ಲರೂ ಹೋಗ್ತಿದ್ದೀವಿ, ಫುಲ್ ಟೀಮು. ಸೊ ಬನ್ನಿ, ಅವ್ರು ಈಗಾಗಲೇ ಬಂದು ನಿಂತಿದ್ದಾರೆ. ಹರ್ಷಬ್ರು ಮತ್ತು ಜ್ಞಾನಿಗಳು ಮತ್ತು ವಿಕ್ರಮು. ನಾವೇ ಲೇಟ್ ಈಗ. ನಾನು ದಿಲೀಪ ಬಂದ್ವಿ ಗಾಡೀಲಿ. ದಿಲೀಪ ಬುಕ್ ಮಾಡಿದ್ನಲ್ಲ. ಸೊ ಗೈಸ್, ಈಗಾಗಲೇ ಒಳಗಡೆ ಬಂದಿದ್ದೀವಿ. ಸೊ ಟಿಕೆಟ್ ಎಲ್ಲ ತೊಗೊಂಡು, ಟಿಕೆಟ್ ಎಲ್ಲ ಆನ್ಲೈನ್ ಮಾಡ್ಕೊಂಡಿದ್ವಿ, ತಗೊಳ್ಳಿಲ್ಲ. ಜ್ಞಾನಿಬ್ರು ಮಾಡಿದ್ದು ಆನ್ಲೈನಲ್ಲಿ. ಸೊ ಬನ್ನಿ, ಎಂಟ್ರಾಗಿ ಸಿಗ್ತೀನಿ. ಈ ಥರ ಎಲ್ಲ ಚೆಕ್ಕಿಂಗ್ ಇರುತ್ತೆ ನೋಡಿ. ಇಲ್ಲಿ 5 ಜನದ್ದು 5 ಸಲ ಟ್ಯಾಪ್ ಮಾಡಬೇಕು. ಸೊ ಬನ್ನಿ, ಲಾಲ್ಬಾಗ್ಗೆ ಇಲ್ಲಿಂದ ಡೈರೆಕ್ಟ್ ಇದೆ. ಸೊ ಡೈರೆಕ್ಟು ನಾವು ಲಾಲ್ಬಾಗ್ ಹೋಗ್ತೀವಿ. ಸೊ ಗೈಸ್, ಇವಾಗ ಮೆಟ್ರೋ ಸ್ಟೇಷನ್ನ ಎಂಟ್ರಿ ಆಗಿದ್ವಿ. ಎಲ್ಲಿ ವಿಕ್ರಮ ಫೋನ್ ಅನ್ಕೊಂತೇನಾ? ಯಾರಿಲ್ಲ ಮೆಟ್ರೋ ಸ್ಟೇಷನಲ್ಲಿ. ಬನ್ನಿ, ಟ್ರೈನ್ ಬಂದ ತಕ್ಷಣ ಸಿಗ್ತೀನಿ. ಗಾಯ್ಸ್, ಇವಾಗ ರೀಚ್ ಆಗಿದ್ದೀವಿ ಲಾಲ್ಬಾಗ್ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಸೊ ಬನ್ನಿ, ಇಲ್ಲಿಂದ ಏನು ಪ್ಲೇಸ್ ಅದು? ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಾವು ಲಾಲ್ಬಾಗ್ ಹತ್ರ ಬಂದಿದ್ದೀವಿ ಆಲ್ರೆಡಿ. ತೇಜಸ್ವಿ ವಿಸ್ಮಯ ಅಂತ ಅವ್ರ ಬದುಕು, ಅವ್ರ ಬರಹಗಳು ಏನೇನಿತ್ತು ಅದನ್ನೆಲ್ಲ ಒಂದು ಕಡೆ ಚಿತ್ರೀಕರಣ ಮಾಡಿದ್ದಾರೆ. ಅದನ್ನು ನೋಡೋದಕ್ಕೆ ಸೇರ್ಕೊಂಡು ಬಂದಿದ್ದೀವಿ. ಸೊ ಸೂರ್ಯಕಾಂತಿ ವೆಲ್ಕಮ್ ಮಾಡ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಗೈಸ್, ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಅದು ದಿಲೀಪ, ಜ್ಞಾನಿ, ವಿಕ್ರಮು, ಹರ್ಷಬ್ರು ನೋಡಿ ಇಲ್ಲಿ ಏನೇನೋ ತೋರಿಸ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಫಸ್ಟು ಎಲ್ಲ ನೋಡ್ಕೊಂಡು ಬಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀವಿ. ಸೊ ಬ್ಲಾಗಂತೂ ತುಂಬಾ ಎಂಟರ್ಟೈನ್ ಆಗಿರುತ್ತೆ. ಏನಿಲ್ಲ, ಏನಿಲ್ಲ ಮಾಡ್ತಾ ಇರೋದು ಅಷ್ಟೇ, ನೋಡ್ತಾ ಇರಬೇಕು. ಸೊ ಗೈಸ್, ಅಂತೂ ಇಂತೂ ರೀಚ್ ಆದ್ವಿ. ಅಲ್ಲಿ ಗ್ಲಾಸ್ ಹೌಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿರೋದಂತೆ ಫ್ಲವರ್ಸು. ಶೋ ಏನಾರ ಏನದು ಗೊತ್ತೇ ಆಗಿಲ್ಲ. ಸೊ ಗೈಸ್, ಎಂಟ್ರಿ ಬಂತು. ಬ್ಯೂಟಿ ಆಗಿದೆ, ಮಸ್ತ್ ಆಗಿದೆ. ಸೊ ಗೈಸ್, ಬನ್ನಿ, ಇಲ್ಲಿ ತೇಜಸ್ವಿ ಅವ್ರದ್ದು ಫ್ಲವರ್ ಶೋ ಇದೆ. ಸೊ ಅದನ್ನು ನೋಡೋದಕ್ಕೆ ನಾವು ಬಂದಿದ್ದು. ಏನು ಅಂತ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದೆ. ಬನ್ನಿ. ಸೊ ಗೈಸ್, ನಾನು ಕೂಡ ತೇಜಸ್ವಿ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ, ತುಂಬಾ ಓದಿದ್ದೀನಿ. ಅಂದರೆ ಅಷ್ಟು ಓದಿಲ್ಲ, ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಬಟ್ ಇಲ್ಲಿಗೆ ಬಂದಮೇಲೆ ಮಾತ್ರ ಇನ್ನೂ ಜಾಸ್ತಿ ತಿಳ್ಕೊತಾ ಇದ್ದೀನಿ. ಸೊ ನೋಡಿ, ಇದು ಅವ್ರು ಬರೆದಿರುವಂತಹ ಕಥಾ ಸಂಕಲನಗಳಲ್ಲಿ ಹುಲಿಯೂರಿನ ಸರಹದ್ದು, ಮತ್ತು ಇದು ನೋಡಿ ಕಿರುಗೂರಿನ ಗಯ್ಯಾಳಿಗಳು. ಇದು ಒನ್ ಆಫ್ ದಿ ಫೇವರೆಟ್
ಬುಕ್ಕು ತುಂಬ ಜನಕ್ಕೆ. ಹುಲಿಯೂರಿನ ಸರ ಅದು ಮೇಲ್ಗಡೆ ಇದೆ ನಮಗೆ. ಸೊ ಇದು ಬಂದ್ಬಿಟ್ಟು ಕಿರುಗೂರಿನ ಗಯ್ಯಾಳಿಗಳು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಂತ್ರಜ್ಞಾನ ಮತ್ತು ಭಾಷೆಗೆ ಬೆಲೆ ಆಗಬಾರ್ದು. ಸೊ ಗೈಸ್ ಇಲ್ಲಿದೆ ನೋಡಿ ಜುಗಾರಿ ಕ್ರಾಸು, ಮಾಯಾಲೋಕ. ಅವ್ರು ಬರೆದಂಥ ಪುಸ್ತಕಗಳು ನಾಟಕಗಳಾಗಿರುವಂಥ ಪುಸ್ತಕಗಳಲ್ಲಿ ಅದು ಒಂದು. ನೋಡಿಲಿ ನಡೆಯುವ ಕಡ್ಡಿ, ಹಾರುವ ಎಲೆ, ಇದು ಕೂಡ ಅವ್ರದ್ದೊಂದು ಫೇಮಸ್ ನಾಟಕಗಳಲ್ಲಿ ಅದು ಕೂಡ ಒಂದು. ತೇಜಸ್ವಿ ಅವ್ರಿಗೆ ಗೊತ್ತಿದ್ದಷ್ಟು ಕ್ಯಾಮ್ರಾ ಬಗ್ಗೆ ಮಾಹಿತಿ ಮತ್ತು ಸಿನಿಮೆಟೋಗ್ರಫಿ ಬಹುಶಃ ಇವತ್ತಿನ ಸಿನಿಮೆಟೋಗ್ರಾಫರ್ಸಲ್ಲಿ ಅದು ನೋಡೋದಕ್ಕೆ ಸಿಗೋದೇ ಇಲ್ಲ. ಸೊ ಅವರು ಆ ಟೈಮ್ನಲ್ಲೇ ಇರುವಂಥ ಅಲ್ಪ ಕ್ಯಾಮ್ರಾ ಟೆಕ್ನಾಲಜಿನ ಉಳಿಸ್ಕೊಂಡೆ ಎಷ್ಟು ಚೆನ್ನಾಗಿರೋ ಫೋಟೋಸ್ನ ಹಿಡ್ದಿದ್ದಾರೆ. ಅದು ಕುವೆಂಪು ಅವ್ರದ್ದು. ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ನಾನು ಅವ್ರ ಮನೆಗೆ ಹೋದಾಗ ನೋಡಿದ್ದೆ. ಕುವೆಂಪು ಅವ್ರದ್ದು ಎಷ್ಟು ಚೆನ್ನಾಗಿರೋ ಫೋಟೋಸ್ನ ಹಿಡ್ದಿದ್ದಾರೆ ಅಂದರೆ, ಇರೋವಂಥ ಆ ಒಂದು ಚಿಕ್ಕ ಕ್ಯಾಮ್ರಾದಲ್ಲಿ. ಆಗಿನ ಕಾಲದಲ್ಲಿ ಕ್ಯಾಮ್ರಾ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ದೊಡ್ಡ ವಿಷಯ. ಆ ಟೈಮಲ್ಲೇ ಬೇರೆ ಯಾವುದೋ ದೇಶದಿಂದ ಅದನ್ನು ಇಂಪೋರ್ಟ್ ಮಾಡಿಕೊಂಡು ಅದರಲ್ಲಿ ಕುವೆಂಪು ಅವರ ಲೈಫ್ನ ಸೆರೆ ಹಿಡೋದಕ್ಕೆ ಅವ್ರು ಪಟ್ಟಂಥ ಪ್ರಯತ್ನ, ಸೊ ಅದಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ನಾ ಹುಚ್ಚರಂಗೆ ವಿಡಿಯೋ ಮಾಡ್ಕೊತ ಬಂದುಬಿಟ್ಟಿನಿ. ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರೆ ಹಿಂದೆ. ಸೊ ಅವ್ರಿಗೆ ಕರ್ಕೊಂಡು ಬರೋಣ ಬರ್ರಿ. ಸೊ ಗೈಸ್ ಎಲ್ಲ ನೋಡ್ಕೊಂಡು ಹೊರಗೆ ಬಂದೀವಿ ಈಗ. ಸೊ ಇವಾಗ ಲಾಲ್ಬಾಗ್ ಸುತ್ತಾಡಬೇಕು ಅಂತ ಪ್ಲ್ಯಾನ್ ಇದೆ. ಬನ್ನಿ. ಎಲ್ಲೆಲ್ಲಿ ಹೋಗೋದು? ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ದಿಲೀಪ ಹೇಳಿದ್ದಾನೆ, ನಾನಲ್ಲ. ದಿಲೀಪನ ಜೊತೆಗೆ ಬನ್ನಿ ನೀವು. ಎಲ್ಲರೂ ಪರಿಚಯ. ಇವರು ನೀವೇ ಪರಿಚಯ ಇಲ್ಲ. ಇವರು ಜ್ಞಾನಿ ಅಂತ. ಸೊ ಅಕಾಡೆಮಿ ಶಿವ ಸರ್ ಅಳಿಯ. ನಾಳೆ ಸರ್ ಇವನಿಗೆ ಹೆಣ್ಣು ಕೊಡೋದು. ಸೊ ಗೈಸ್ ಇವಾಗೆಲ್ಲ ನೋಡಿಕೊಂಡು ಆಚೆ ಬಂದಿದ್ದೀವಿ. ಇಲ್ಲೆಲ್ಲ ಪುಸ್ತಕ ಮತ್ತು ತಿಂಡಿ ಏನೇನೋ ಮಾರಾಟಕ್ಕೆ ಇಟ್ಟವ್ರೆ ಇಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಇವಾಗ ಬುಕ್ ತೊಗೊಂಡಿದ್ದಾರೆ. ಹರ್ಷ ಬ್ರೋ ಬುಕ್ ತೊಗೊಂಡು ನೋಡಿ ಇಲ್ಲಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ದಿಸ್ ಈಸ್ ಹರ್ಷ ಬ್ರೋ. ಅಕಾಡೆಮಿಲಿ ಇವರು ಕೂಡ ಕೋಚು. ಸೊ ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಆ್ಯಂಡ್ ಮರತ್ತಳ್ಳಿ. ಸೊ ಗೈಸ್ ಇವಾಗ ಇದೇನು ಬ್ರೋ ಅದು? ದೇವಸ್ಥಾನ. ಅದು ಆರ್ಚು ಬೆಂಗಳೂರು 4 ಕಡೆಯಿಂದ ಕಾಣಿಸುತ್ತೆ. ಬೆಂಗಳೂರಲ್ಲಿ ಇದೇ ಥರ 4 ಆರ್ಚು ಇವೆ. 4 ದಿಕ್ಕಲ್ಲೂ 4 ಆರ್ಚು. ಒಂದು ಬಂಡಿ ಮಕ್ಕಳಮ್ಮ ದೇವಸ್ಥಾನ ಹತ್ರ ಇದೊಂದು, ಇನ್ನೊಂದು ಎಲ್ಚೇನಹಳ್ಳಿ. ಬಟ್ ಇನ್ನೊಂದು ನಮ್ಮ ಇಷ್ಟು ಸರ್ ಹೇಳಿದ್ರು ಮರ್ತೋಗ್ಬಿಟ್ಟು. ಸೊ ಗೈಸ್ ಬನ್ನಿ, ಇಲ್ಲೇನೋ ಮೇಲ್ಗಡೆ ನಿಂತ್ಕೊಂಡ್ರೆ ಪೂರ್ತಿ ಬೆಂಗಳೂರು ಕಾಣಿಸುತ್ತಂತೆ. ಒಂದ್ಸಲ ಬೆಂಗಳೂರು ನೋಡಬೇಕು ಅಂತ ಆಸೆ ಆಗ್ತದೆ. ದಿಲೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬ್ರೋ ಇದೇನು? ಗೈಸ್ ಇದು ಬಂದ್ಬಿಟ್ಟು ಲಾಲ್ಬಾಗಲ್ಲಿರುವಂತಹ ರಾಕು. ಇಲ್ಲೇ ಅಂತೆ ಗೌಡ್ರು ನಿಂತ್ಕೊಂಡು ನೋಡಿದ್ದು ಇದನ್ನು ಬೆಂಗಳೂರು ಮಾಡಬೇಕು ಅಂತ. ಅದಕ್ಕೆ ಇದರ ಹೆಸರು ಕೆಂಪೇಗೌಡ ಗೋಪುರ ಅಂತ ಇಟ್ಟಿದ್ದಾರೆ. ಸೊ ಸೊ ಇಲ್ಲಿಂದ ಕಾಣಿಸಲ್ಲ ಬೆಂಗಳೂರು. ಕಾಣಿಸ್ತೈತೆ, ಅರ್ಧ ಕಾಣಿಸ್ತೈತೆ. ಈ ಕಡೆ ಸೌತ್ ಥರ ಕಾಣಿಸ್ತೈತೆ, ಈಸ್ಟ್ ಕಾಣಿಸ್ತದೆ. ಸೊ ಗೈಸ್ ಇವಾಗೆಲ್ಲ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ಇಲ್ಲಿಂದ ಮತ್ತೆ ರೂಮ್ಗೆ ಹೋಗೋಣ.